ನೀಮ್ ಲೀವ್ಸ್ನ ಫಸ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ನೀಮ್ ಲೀವ್ಸ್ ಮತ್ತು 2 ಲೈಮ್ ಸ್ಲೈಸ್ ತೊಗೊಂಡಿದ್ದೀನಿ. ವಾಟರ್ ಹಾಕಿ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆದಮೇಲಿಂದ ಕೂಲ್ ಡೌನ್ ಆದಮೇಲೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಇವಾಗ ಚೆನ್ನಾಗಿ ಬಾಯ್ಲ್ ಆಗಲಿ. ಬಾಯ್ಲ್ ಆಗಿ ಕೂಲ್ ಡೌನ್ ಆದಮೇಲಿಂದ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ವಿತ್ ಲೈಮ್ ಸ್ಲೈಸ್ ಜೊತೆನೇ ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸ್ಟ್ರೈನ್ ಮಾಡ್ಕೊಳ್ಳೋಣ ಜ್ಯೂಸ್ನ. ಗ್ರೈಂಡ್ ಮಾಡ್ಕೊಂಡಿರೋ ಜ್ಯೂಸ್ನ ನೀಟಾಗಿ ಸ್ಟ್ರೈನ್ ಮಾಡಿಕೊಂಡು ಒಂದು ಗ್ಲಾಸ್ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈ ಸ್ಪ್ರೇ ನಮಗೆ ಆ್ಯಂಟಿ ಫಂಗಲ್ ಆಗಿ, ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಮತ್ತು ಆ್ಯಂಟಿಸೆಪ್ಟಿಕ್ ಆಗಿ ನಮ್ಮ ಹೇರ್ಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಾಟಲ್ಗೆ ಶಿಫ್ಟ್ ಮಾಡಿಕೊಂಡು ಆ್ಯಂಟಿ ಡ್ಯಾಂಡ್ರಫ್ ಸ್ಪ್ರೇ ಈಸ್ ರೆಡಿ. ಈ ಥರ ಕಂಪ್ಲೀಟ್ ಹೇರ್ಗೆ ಸ್ಪ್ರೇ ಮಾಡಿಕೊಂಡು ಹಾಫ್ ಆನ್ ಅವರ್ ರೆಸ್ಟ್ ಆಗೋಕ್ಕೆ ಬಿಟ್ಟು ಆಮೇಲಿಂದ ಹರ್ಬಲ್ ಶ್ಯಾಂಪೂನಲ್ಲಿ ರಿನ್ಸ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಏನು ಬೆನಿಫಿಟ್ ಅಂತಂದರೆ ಆ್ಯಂಟಿ ಡ್ಯಾಂಡ್ರಫ್ ಆಗಿ ವರ್ಕ್ ಆಗುತ್ತೆ. ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆ್ಯಂಟಿ ಫಂಗಲ್ ಸ್ಪ್ರೇ ಇದು. ಸೊ ದಟ್ ತುಂಬ ಇಚಿ ಸ್ಕ್ಯಾಲ್ಪ್ ಇರುತ್ತೆ, ಡ್ಯಾಂಡ್ರಫ್ ಇರುತ್ತಲ್ಲ, ಸೊ ದಟ್ ಅವಾಗ ನೀವು ಈ ಥರ ಸ್ಪ್ರೇ ಮಾಡಿಕೊಂಡು ಮನೆಯಲ್ಲೇ ವಾರಕ್ಕೆ 2 ದಿನ ಅಥವಾ ವಾರಕ್ಕೆ 3 ದಿನ ನಿಮ್ಮ ಅನುಕೂಲದಂತೆ ಯು ಕ್ಯಾನ್ ಯೂಸ್ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್. ಇದನ್ನು ಸ್ಪ್ರೇ ಮಾಡಿಕೊಂಡು ಹಾಫ್ ಆನ್ ಅವರ್ ಆದಮೇಲಿಂದ ರಿನ್ಸ್ ಮಾಡ್ಕೊಳ್ಳಿ. ಕಲಾ ಚೈತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಬೆಲ್ ಐಕಾನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.